ನೀ ಏನು ಮಾಡತ್ತಿಲ್ಲ ಏನು ಮಾಡತ್ತೆ ಏನು ಮಾಡತ್ತೆ ಇತ್ತ ಬಾ ಮೊಸಳೆ ಐತಂತಲ್ಲ ಯಾತ್ ತೊಳ್ತಾನಂತ ಮೊಸಳೆ ಬಾಯಿ ಹೋದಿ ಯಪ್ಪ ಮತ್ತೆ ಇದಾಕಿಟ್ಟು ಬಂದತ್ತಂತ ಗೊತ್ತಾಗೋದು ನಂಗೆ ಕೋಳಿ ನಾವು ಲಾಭ ಹೊಡಕ್ ಹೋಗಿ ಮತ್ತೆ ಮೊಸಳೆ ಬ್ಯಾಗ್ ಹಾದ್ರೆ ಹೆಂಗೆ ಮಾಡಿದ್ರಿ ಸರ್ ಅದಕ್ಕೆ ಹೊಟ್ಟು ಮಂದಿ ಈಗ ಜಳಕ ಮಾಡಿದ್ರಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ದೋಸ್ತರ ನೋಡ್ರಿ ಇಲ್ಲಿ ಮೊಸಳೆ ಐತೆ ಅಂತ ನೋಡ್ರಿ ಒಂದು ಇವಾಗ ನೋಡ್ರಿ ಕಲ್ಲು ಹೋಗ್ಯಾಕತ್ತಾರ ಮೊಸಳೆ ಸಂಬಂಧ ಈಗ ಕಲ್ಲು ಹೋಗೋದು ಮೊಸಳೆ ತಪ್ಪ ಅಂದ್ರೆ ಅದನ್ನ ಓಡಿಸಿ ಕ್ಯಾಶಿ ಎತ್ತು ಮೈ ತೊಳ್ಯಾರ ನೋಡ್ರಿ ಈಗ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ನಾಳೆಗೆ ಅಮ್ಮಿನ ಗಿಡಕ್ಕೆ ಬರುವಂಥ ಮರಿಗಳು ಇಲ್ಲಿ ಅದಾವೆ ನೋಡ್ರಿ ಟೋಟಲ್ ಆಗಿ ಒಂದು 200ರಿಂದ 250 ಮರಿಗಳನ್ನ ಇವತ್ತೇ ನೋಡಿಬಿಟ್ಟು ನಾವು ನಮಗೆ ಬೇಕಾಗಿದ್ದರು ಒಂದು 100 ಮರಿಗಳು ನೋಡ್ತಾ ಇದ್ದೀವಿ ಈಗ ಇಲ್ಲಿ ಒಂದು ಬ್ಯಾಚ್ ಆಯ್ತು ನೋಡ್ರಿ 100 ಮರಿಗಳು ಅದಾವೆ ನೋಡ್ರಿ ತೊಳೆದ್ರೆ ಹೊಸ ಏನು ಹೇಳ್ಯಾನ ಇವಕ್ಕ ಏನು ಹೇಳತ್ತೀರಿ ಇವಕ್ಕ ಒಂದು 50 ಮರಿ ಎಷ್ಟು ಮರಿ ಇದಾವೆ 94 94 ಬೇಡ 94 ಬೇಡ ಒಂದು 40 ಮರಿ ಹೇಳೋಣ ಹಂಗೆ ಹೇಳಿ ನೋಡೋಣ ವ್ಯಾಪಾರ ನಮ್ಗೆ 50 ತಗೊಳ್ಳೋದು ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತೊಗೊಳ್ತೀವಿ ಕಡಿಮೆ ಆದ್ರೆ ಜಾಸ್ತಿ ತೊಗೊಳಕ್ಕೆ ಬರುತ್ತೆ ಜಾಸ್ತಿ ಆದ್ರೆ ನೋಡೋದಪ್ಪ ಮತ್ತೆ ಕೇಳ್ಬಿಡಿ ಸರ್ ನೀವು ಕೇಳ್ಬಿಡ್ರಿ ನೀವು ಹೇಳ್ರಿ ಆಮೇಲೆ ಕೇಳೋಣ ನೀವು ಹೇಳ್ರಪ್ಪ ರೇಟ್ ಹೇಳ್ರಿ 50 ಮರಿ ಅಂದ್ರೆ 12,000 ಹೋಯ್ರಿ 12,500 50 ಮರಿ ಕೊಡೋದು 8,000 ಕೊಟ್ಬಿಟ್ಟು ಹೆಂಗಾದ್ರು ಕೊಡ್ತೀರಿ ಅಲ್ಲಪ್ಪ ಇದು ಮರಿನಾ ಅದು ಹೆಂಗ ಸರ್ ಅಲ್ಲ ಇದು ಮರಿನ ಇದು ಮರಿನ ಇದ್ರ ಮೇಲೆ ಎಷ್ಟು ಯಾವ್ದು ತೋರ್ಸೋ 50 ಮರಿ ಕರೆಕ್ಟಾಗಿ 4-5 ತೋರಿಸ್ಬಿಟ್ರಿ ಇನ್ನೆಲ್ಲ 4-5 ಮರಿ ಅಲ್ಲ 50 ಮರಿ ಕಡಿ ಹಾಕೊಂಡು ನೋಡ್ಕೋಣ ಮಾಲ್ ಹೆಂಗೈತಿ ಮೈ ಈಗ ತೊಳೆದು ಈಗ ಹತ್ತಿ ಕಾಣುತ್ತೆ ಇನ್ನ ಮರಿ ಒಟ್ಟು ತುಂಬ ಕೂತ್ ತಿಂತಪ್ಪ ಕಳ್ಳು ಉಪ್ಪಿಂದ ನೋಡಿ ನಮ್ಮ ಹಾಟಿ ಭಾಳ ಸಿಕ್ಕೊಂಡವ ಈಗ ಕೂತ್ ತಿಂದಿಲ್ಲ ಅವ ಬಾ ಕೆಲಸ ಆಗೋಲ್ಲ ಪುನಃ ನಿಮ್ಗೆ ಎಷ್ಟು ಬೇಕು ಕೇಳ್ರಿ ಕೇಳಿಲ್ಲ 8,000 ಏನು ರೇಟ್ನ ಬೇಕ್ರಿ ಸರ್ ಏನು ರೇಟ್ನ ಬೇಕು ಕೇಳ್ರಿ ಸರ್ ಏನೋ 9,000 ಕೊಡ್ತೇನ 50 ಮರಿ ಹಾಂ ನಾ ಏನು ಕಮ್ಮಿ ಕೇಳೀನಿ ನಾನು ಹೆಂಗಾದ್ರು ಕೊಡು ಲಾಸ್ಟ್ ಮುಂದಕ್ಕೆ ಬಿಡ್ರಿ ಮುಂದಕ್ಕೆ ರಜೆ ಮಾಡಿ ಮುಂದಕ್ಕೆ 9,000 ಆದ್ರೆ ಹೇಳಿ ಹಾಕೋಣ ಅಂತ ದೋಸ್ತರ ನೋಡ್ರಿ ಈ ರೀತಿಯಾಗಿ ಐತಿ ನಿನ್ನ ಹೆಸರಲ್ಲೇ ಏನು ಮಾಡ್ತಿಲ್ಲ ಇಲ್ಲಿ 9,000 ಕೇಳಿದ್ವಿ ನೋಡ್ರಿ ಒಂದು 50 ಮರಿ ಆಲ್ಮೋಸ್ಟ್ ಲೈವ್ ವೇಟ್ ಲೆಕ್ಕ ಮಾಡಿದ್ರೆ ಒಂದು 550 ರೂಪಾಯಿ 560 ರೂಪಾಯಿ ಬೀಳುತ್ತೆ ಅಲ್ಲಪ್ಪ 550 ರೂಪಾಯಿ ಅನ್ನೋದು ಜಾಸ್ತಿನೇ ಹಾಂ ಜಾಸ್ತಿನಾ ಹೇಳಿ ಕೊಡ್ಬೇಕಾದ್ರೆ ಲಾಸ್ಟಿಗೆ 400 ಹಂಗೆ ಕೊಡ್ಬೇಕಲ್ವಾ 380 ಹಂಗೆ ಕೊಡ್ಬೇಕಲ್ವಾ ಮತ್ತೆ ಹಾಂ ಅವ್ಯಾರು ರಪ್ಪಿಕಿನೋ ನಮ್ಮರಿವ ದೋಸ್ತರು ನೋಡ್ರಿ ಅಲ್ಲೊಂದಿಷ್ಟು ಮರಿಗಳದಾವ ಹೋಗಿ ನೋಡಿಕೊಂಡು ಬರುವ ಬನ್ನಿ ದೋಸ್ತರ ನೋಡ್ರಿ ಇಲ್ಲಿ ಮೊಸಳೆ ಐತೆ ಅಂತ ನೋಡ್ರಿ ಒಂದು ಇವಾಗ ನೋಡ್ರಿ ಕಲ್ಲು ಹೋಗ್ಯಾಕತ್ತಾರ ಮೊಸಳೆ ಸಂಬಂಧ ಈಗ ಕಲ್ಲು ಹೋಗೋದು ಮೊಸಳೆ ತಪ್ಪ ಅಂದ್ರೆ ಅದನ್ನ ಓಡಿಸಿ ಕ್ಯಾಶಿ ಎತ್ತು ಮೈ ತೊಳ್ಯಾರ ನೋಡ್ರಿ ಈಗ ಹಾಂ ಇದು ಯಾವ ಹೊಳಿ ಯಾವ್ದಿದೆ ಮಲ್ಲಾಪ್ರಭಾ ನದಿ ದೋಸ್ತರ ನೋಡ್ರಿ ಬದಾಮಿ ತಾಲೂಕು ನವಿಲು ಹೊಳೆ ನಾಳೆ ಅಮ್ಮಿನ ಗಡಿಗೆ ಏನು ಬರ್ತಾವೆ ನೋಡ್ರಿ ಟಗರ್ ಮರಿ ಅವೆಲ್ಲ ಇಲ್ಲದ ನೋಡ್ರಿ ನೋಡ್ರಿ ಹಾಂ ನಾವು ಲಾಭ ಹೊಡಕ್ ಹೋಗಿ ಮತ್ತೆ ಮೊಸಳೆ ಬ್ಯಾಗ್ ಹಾದ್ರೆ ಹೆಂಗೆ ಮಾಡಿದ್ರಿ ಸರ್ ಅದಕ್ಕೆ ಹೊಟ್ಟು ಮಂದಿ ಈಗ ಜಳಕ ಮಾಡಿದ್ರಿ ಏ ಯಾವ್ದಾಗ ಸ್ವಲ್ಪ ಖಾಲಿ ಟಚ್ ಆಗೈತ್ರಿ ಮೊಸಳ್ರಿ ಇದಕ್ಕೆ ನೀವು ಎತ್ತಿನ ಮಾಲಕ ಕಾಟ ಚೌದರ್ ಬಂದು ಹೊರಗಡೆ ತಡಿ ಏ ಹುಷಾರ್ ನೋಡು ಬಂದಿದ್ದೆ ಅಣ್ಣ
ಹನುಮಂತ ದೋಸ್ತರು ನೋಡ್ರಿ ಮರಿಗಳು ಎಲ್ಲ ಫುಲ್ ವಾಶ್ ಮಾಡ್ತಾರೆ ನೋಡ್ರಿ. ಇವಾಗ ಇದೇ ನದಿ ಒಳಗೆ ಹಾಕಿ ವಾಶ್ ಮಾಡ್ತಾರೆ. ನೀನು ಏನು ಮಾಡತ್ತಿಲ್ಲ, ಏನು ಮಾಡತ್ತೆ, ಏನು ಮಾಡತ್ತೆ? ಇತ್ತ ಬಾ, ಮೊಸಳೆ ಐತಂತಲ್ಲ, ಯಾತ್ ತೊಳ್ತಾನಂತ ಮೊಸಳೆ ಬಾಯಿ ಹೋದಿ ಅಪ್ಪ. ಮತ್ತೆ ದೋಸ್ತರ ನೋಡ್ರಿ, ಈಗ ಬಕ್ರೀದ್ ಬಂದ್ರಿ. ಇನ್ನೊಂದು ಆಲ್ಮೋಸ್ಟ್ 1 ತಿಂಗಳ ಉಳಿತ್ರಿ. ಚಕ್ ಬಕ್ರೀದ್ 28ನೇ ತಾರೀಕಿಗೆ ಬಕ್ರೀದ್, ಮೇ 28ಕ್ಕೆ ಬಕ್ರೀದ್ ಹಬ್ಬ. ಈಗ ಏನಾಗತ್ತಪ್ಪ, ಎಲ್ಲರೂ ಮರಿಗಳನ್ನ ಮಾರಕತ್ತಾರೆ. ಹಾಗಾಗಿ ಈಗ ಸ್ಪೆಷಲ್ ಅಂದ್ರೆ ವೈಟ್ ಮರಿಗಳು ರೀ, ಮೀನುಗಡ ಎಳಗ ಮರಿಗಳು ಭಾಳಷ್ಟು ಜನ ಇವಾಗ ನೋಡಕತ್ತಾರೆ. ಹಾಗಾಗಿ ಇಲ್ಲೇನದ ನೋಡ್ರಿ, ಅಲ್ಲೊಂದಿಷ್ಟು ಮರಿಗಳದವು. ಈಗೊಂದು 200-200 ಮರಿ ನೋಡಿದ್ವಿ ನಾವಾಗ. ಅಲ್ಲದ ನೋಡ್ರಿ ಮರಿಗಳು ಕಾಣ್ತಾವ ನಿಮ್ಗೆ, ಝೂಮ್ ಆಗಿ ತೋರಿಸ್ತೀನಿ. ಅಲ್ಲದ ನೋಡ್ರಿ, ಇದು ಅಮ್ಮಿನಗಡ ಮಾರ್ಕೆಟಿಗೆ ಬರುವಂಥ ಮರಿಗಳು. ಈಗ ರೇಟ್ ಮಾತ್ರ ಹೆಂಗೈತಪ್ಪ ಅಂತಂದ್ರೆ ಭಾಳ ಸ್ವಲ್ಪ ಜಂಪ್ ಆಗತ್ತೆ ರೀ ನಿಮ್ಮ ಮ್ಯಾಗ. ಯಾಕನ ಜಂಪ್ ಆಗುತ್ತೆ. ಎಲ್ಲಿ ತನಕ ಜಂಪ್ ಆಗ್ಬೋದು? ಈ ಹಬ್ಬ ಮುಗಿತಾನ ರೀ. ಹಬ್ಬ ಮುಗಿದ್ರೆ ಕಡಿಮೆ ಆಗುತ್ತೆ. ಹಾಂ, ಹಬ್ಬ ಮುಗಿದ 1 ತಿಂಗಳು 20 ತನಕ ಏರುತ್ತೆ ರೀ. ಹಾಂ, ಮತ್ತು ಕಡಿಮೆ ಆಗುತ್ತೆ. ಮತ್ತು ಕಡಿಮೆ ಆಗುತ್ತೆ ಅಲ್ಲ. ಈಗ ಬೆಸ್ಟ್ ಸಾಕೋರಿಗೆ ನೆಕ್ಸ್ಟ್ ವರ್ಷ ಬಕ್ರೀದಿಗೆ ಯಾವಾಗ ತೊಗೋಬೇಕು ಹೇಳಿ ಮರಿ? ಅಂದ್ರೆ ಕಡಿಮೆ ರೇಟಿಗೆ ಸಿಗ್ಬೇಕು. ಅಂದ್ರೆ ಇವಾಗ ಏನು ಸಿಗುತ್ತಲ್ಲ 500 ರೂಪಾಯಿ ಲೈವ್ ವೇಟ್ ಹಂಗೆ ಸಿಗ್ಬೇಕು. ಅಂದ್ರೆ 20 kg ಮರಿ ಇತ್ತಪ್ಪ ಅಂದ್ರೆ ಒಂದು 10,000 9,500 ಸಿಗ್ತಂದ್ರೆ 20 kg ಇದ್ರೆ ಹಾಂ ಹೆಂಗೆ ರೀ ಸರ್? ಅಲ್ಲಲ್ಲ ಲೈವ್ ವೇಟನ, ಎಲ್ಲ ಲೇವ್ ವೇಟ್ರಿ ರೀ. ಜೀವಂತ ತೂಕ. ಮಟನ್ ಆದ್ರೆ 10 kg ಇಡಿಲ್ಲ. ಮಟನ್ 10 kg ಮಟನ್ ಅದು ಮರಿ ಆದ್ರಂದ್ರೆ 10,000 ರೂಪಾಯಿ. ಹಾಂ, ಅದ 9 ಸಾಕು ಮರಿ. 10,000 ರೂಪಾಯಿ. ಅದು ಯಾವಾಗ ತೊಗೊಂಡ್ರೆ ಬೆಟ್ರ್ ರೈತರಿಗೆ? ಈಗ ಎಲ್ಲ ಹಂಗಾಯ್ತು ಸರ್. ಈಗ ಇದು ಇಲ್ಲ ರೀ, ಏನು ಮಾಡೋಕ್ಕಲ್ಲ. 12 ತಿಂಗಳು ಹಂಗೆ ಅಂತೀರಿ. ಹಂಗಾರ ರೀ. ಇಷ್ಟು ಮಳೆ ಪಳೆ ಹೆಚ್ಚಪ್ಪ ಅಂದ್ರೆ ಒಂಥರ ಹಪ್ಪಳ ಆಗಿರ್ತವೆ. ಹ್ಞೂ, ಅವಾಗ ಒಂದು ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಮಳೆಗಾಲಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಆಗೈತಿ. ಅಂದ್ರೆ ಮರಿ ಹಾಪ್ ಇರ್ತಾವೆ, ಹಂಗೆ ರೇಟ್ ಕಮ್ಮಿ. ಇವಾಗ ಮರಿ ಗಟ್ಟಿ ಇರ್ತಾರೆ, ರೇಟ್ ಜಾಸ್ತಿ. ಚಾಂದ್ ಇರ್ತೈತಿ, ಗಟ್ಟಿ ಇರ್ತೈತಿ. ಮತ್ತು ಕಟಕರ ಮರಿ ಒಟ್ಟು ರೇಟ್ ಕಡಿಮೆ ಆಗಲ್ಲ. ಮಟನ್ಗೆ ಅವ್ರು ಯಾವಾಗಾದ್ರೂ ಹೋಗುವಾಗ ತಮ್ಮ ತೂಕ ಸರಿಯಾಗಿ ಹೋಯ್ತಾರೆ ಅವ್ರು. ಮತ್ತು ಇದಕ್ಕೆ ಯಾಕೆ ರೇಟ್ ಜಾಸ್ತಿ? ರೇಟ್ ಏನಿಲ್ಲ ಸಾಕು ಮರಿಗೆ. ಸಾಕು ಮರಿಗೆ ಒಟ್ಟು ಛಂದಸ್ ನೋಡಿ 150 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ರೀ. ಹಾಂ, ಶೋಕಿಗೆ ರೈತರು ಹೆಚ್ಚು ಕಡಿಮೆ ಹಾಕಿ ಕೊಡ್ತಾರೆ. ದೋಸ್ತರ ಒಂದಿಷ್ಟು ಮರಿಗಳು ಬೇಕಿದ್ವು, ನೋಡಿದ್ವಿ. ರೇಟ್ ಒಳಗೆ ನಮ್ಗೆ ಯಾಕೋ ಈ ವಾರ ಸ್ಯಾಟಿಸ್ಫೈ ಆಗಲಿಲ್ಲ. ಹಾಗಾಗಿ ವಾಪಸ್ ನಾನು ಹೊರಡ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತಂದ್ರೆ ನಮ್ಮ ಫಾರ್ಮ್ ಒಳಗೆ ನಮ್ಮ ಮರಿಗಳು ಏನು ಮಾಡಕತ್ತಾವು ಅಂತೇಳಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ದೋಸ್ರ, ನಮ್ಮ ಫಾರ್ಮಿಗೆ ಬಂದ್ವಿ. ಬಂದು ಕಾಶಿ ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಪ್ಪ ನಮ್ಮ ಮರಿಗಳು ಫುಲ್ ಆರಾಮವಾಗಿ ಮನ್ಕೊಂಡವು ನೋಡ್ರಿ. ಒಂದು ರೌಂಡ. ಆಮೇಲೆ ಈ ಸೈಡ್ ಒಂದಿಷ್ಟು ಮರಿಗಳು ನಿಂತವು. ನಿಮಗೊಂದು ವಿಷಯ ತೋರಿಸ್ಬೇಕ್ರಿ ನಾನು. ಏನಪ್ಪ ಅಂದ್ರೆ ನಮ್ಮ ಒಂದು ಕೋಳಿ ಮರಿ ಮಾಡಿಸೈತಿ. ಬರ್ರಿ ತೋರಿಸ್ತೀನಿ ದೋಸ್ತರು. ನೋಡ್ರಿ ಮರಿಗಳು ಈಗ ಹಾಕಿಟ್ಟೆ ಬಂದತ್ತಂತ ಗೊತ್ತಾಗೋದು ನಂಗೆ ಕೋಳಿ. ದೋಸ್ತರು ಮರಿಗಳು ನೋಡ್ರಿ ಎಷ್ಟು ಮುದ್ದು ಮುದ್ದಾಗ್ಯದ ನೋಡ್ರಿ. ಇದು ಇಟ್ಟು 20 ದಿನ ಆಯ್ತು ರೀ. 21 ದಿನ ದೊಳಗೆ ಮರಿ ಮಾಡಿಸ್ತಾವೆ. ಈ ಥರ ನೋಡ್ಬೋದು. ಹೋಗ ಮರಿಗಳನ್ನ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಹೊರಗೆಲ್ಲ ಬಿದ್ಬಿಟ್ಟು ಭಾಳ ಅದ್ಭುತವಾಗಿ ಮರಿ ಮಾಡಿಸ್ತೀನಿ ನೋಡ್ರಿ. ಇದು ಸರಿ ಕೋಳಿ ನೋಡ್ರಿ. 1 2 3 4 5 6 7 8 ಮರಿ ಮಾಡಿಸೈತ್ರಿ. ಒಂದಿಷ್ಟು ಆಗು ಅದಾವು, ಸಣ್ಣ ಸಣ್ಣದಾಗಿ ಮಾಡ್ಯಾವು ತೂತ. ಇದು ನೋಡ್ಬೋದು, ಬರ್ತಾವ ಚುಂಕ್ 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 ಅಂತ ಮಾಡ್ತಾವೆ ನೋಡ್ರಿ ಸೌಂಡ್. ಒಳಗೆ ಅದಾವು ನೋಡ್ರಿ. ತಾಯಿ ಕೋಳಿ ಆಲ್ರೆಡಿ ರೆಡಿ ಆಗೈತೆ, ಅಲ್ಲಿ ಕೂತೈತೆ. ನೋಡುವ ನಿನ್ನ ಮರಿಗಳನ್ನ ನೋಡ್ಕೊಳ್ಳುವ ತಾಯಿ. ನೋಡ್ರಿ, ಇವೆಲ್ಲ ನಾನೇ ಇಲ್ಲೇ ಮರಿಗಿಟ್ಟು ಮರಿ ಮಾಡಿಸಿರುವಂಥ ಕೋಳಿಗಳು.
ಆಮೇಲೆ ಇಲ್ಲೊಂದಿಷ್ಟು ಮೊಟ್ಟೆಗಳದ ನೋಡಿ. ನೆಕ್ಸ್ಟ್ ಈಗ ಅಲ್ಲಿ ಕೂತಿತ್ತಲ್ಲ ಕೋಳಿ, ಆ ಕೋಳಿಗೆ ಇಡ್ತೇನೆ ರೀ ಮರಿಗೆ. ಇಲ್ಲೊಂದೆರಡು ಮೊಟ್ಟೆ ಅದಾವು. ಆಮೇಲೆ ಇಲ್ಲೊಂದು ಮೊಟ್ಟೆ ಐತಿ, ಇಲ್ಲೊಂದೆರಡು ಅದಾವು. ಇದ್ರೊಳಗೆ ಇವೆರಡು ಮೊಟ್ಟೆ ಚಲೋ ಅದಾವು. ನಾವು 2 ಮೊಟ್ಟೆನ ಮರಿಗೆ ಇಡ್ಬೋದು, ಅಂದರೆ ದೊಡ್ಡ ಮೊಟ್ಟೆ ಇವು, ಹಾಗಾಗಿ ದೊಡ್ಡ ತತ್ತಿ. ಇದು ನೋಡ್ರಿ ಹೆವಿ ಬಿಸಿಲು ದೋಸ್ತರು ಪಾಪ. ಓಕೆ ದೋಸ್ತರು ನೋಡ್ರಿ, ಇವತ್ತಿನ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ದೋಸ್ತಿಗೆ ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ನಮ್ಮ ವಾತ್ಮರಿಗಳು ಹೆಂಗದ ನೋಡ್ರಿ, ಭಾಳ ಚಲೋ ಬಂದವ್ರಿ. ನನಗೆ ಈ ಸಲ ಭಾಳ ಸ್ಯಾಟಿಸ್ಫೈ ಆಗೈತಿ. ನೆಕ್ಸ್ಟ್ ನಾನು ಒಂದು 50 ಹೊತ್ಮರಿಗಳು ಹಾಕ್ತಕ್ಕಂಥದ್ದೀನಿ. ಓಕೆ, ನಮ್ಮ ಜೊತೆ ಇರ್ತಿರಲ್ಲ ನೀವು, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ಜೊತೆನೇ ಇರ್ತೀರಿ, ಅಪ್ಡೇಟ್ ಕೊಡ್ತೀರಿ. ಓಕೆ, ನಿಮ್ಗೆ ಏನಾರ ಕುಡಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ, ಕಾಲ್ ಮಾಡಿ ಮಾತಾಡ್ರಿ. ಅದೇ ರೀತಿಯಾಗಿ ನಿಮ್ಗೆ ಮೆಡಿಸಿನ್ ಏನಾರ ಬೇಕಿತ್ತಪ್ಪ ಅಂತಂದ್ರೆ, ಮರಿಗಳಿಗೆ ನಾವು ಹಾಕುವಂಥ ಮೆಡಿಸಿನ್ಗಳು ಬೇಕಿದ್ರು ಕೂಡ ನಮ್ಗೆ ಕಾಲ್ ಮಾಡಿರಿ, ನಿಮ್ಗೆ ನಾನು ಮಾಹಿತಿ ಕೊಡ್ತೀನಿ ಯಾವ್ಯಾವ ಮೆಡಿಸಿನ್ ಅಂತೇಳಿ ನಮ್ಮಲ್ಲಿ ಸಿಗ್ತಾವೆ, ನಿಮ್ಗೆ ಕಳಿಸ್ಕೊಡ್ತೀನಿ. ಅಂದ್ರೆ ಮೆಡಿಕಲ್ ಅವರು ನನಗೆ ಕಾಂಟ್ಯಾಕ್ಟ್ ಅದಾರ, ನಾನು ನಿಮ್ಗೆ